ಒಂದ್ಸರಿ ಒಂದು ಅಮೆರಿಕಾದ ಶೂ ಕಂಪನಿಯವರು ತಮ್ಮ ಇಬ್ಬರು ಕೆಲಸಗಾರರನ್ನ ಆಫ್ರಿಕಾ ಕಳಿಸ್ತಾರೆ. ಅಲ್ಲಿ ಹೋಗಿ ಅಲ್ಲಿ ನಮ್ಮ ಶೂ ಮಾರಾಟ ಮಾಡ್ಬೋದಾ, ಮಾರ್ಕೆಟ್ ಹೇಗಿದೆ ತಿಳ್ಕೊಂಡು ಬನ್ನಿ ಅಂತ. ಅಲ್ಲಿ ಹೋದ್ಮೇಲೆ ಮೊದಲನೇ ತಿಂಗಳು, ಒಂದು ತಿಂಗಳಾದ್ಮೇಲೆ ಒಬ್ಬ ಕೆಲಸಗಾರಂದು ಪತ್ರ ಬರುತ್ತೆ. ಅದ್ರಲ್ಲಿ ಅವನು ಬರೆದಿರ್ತಾನೆ, ಇಲ್ಲಿ ನಾನು ಒಂದು ತಿಂಗಳಿಂದ ನೋಡ್ತಾನೆ ಇದ್ದೀನಿ, ಯಾರೂ ಶೂ ಹಾಕೋದೇ ಇಲ್ಲ, ಇಲ್ಲಿ ಮಾರ್ಕೆಟೇ ಇಲ್ಲ, ಇಲ್ಲಿ ನೀವು ಮಾರೋಕ್ಕಾಗೋದೇ ಇಲ್ಲ, ಇಲ್ಲಿಗೆ ಬರಬೇಡಿ ಅಂತ. ಕಂಪನಿಯವರಿಗೆ ಬೇಜಾರಾಗುತ್ತೆ. ಅದಾಗಿ ಮತ್ತು ಒಂದು ತಿಂಗಳಿಗೆ ಇನ್ನೊಬ್ಬ ಕೆಲಸಗಾರಂದು ಪತ್ರ ಬರುತ್ತೆ. ಅದರಲ್ಲಿ ಅವನು ಬರೆದಿರ್ತಾನೆ, ನಾನು ಇಲ್ಲಿ ನೋಡ್ತಾನೆ ಇದ್ದೀನಿ, ಒಬ್ಬರು ಶೂ ಹಾಕ್ತಾನೆ ಇಲ್ಲ, ನಾವು ಇಲ್ಲಿ ಬಂದು ಸೆಟಪ್ ಮಾಡಿದ್ರೆ ಕಂಪನಿನ ಎಷ್ಟು ಬೇಕಾದರೂ ಶೂ ಸೆಲ್ ಮಾಡ್ಬೋದು, ಎಲ್ಲರೂ ಹಾಕೊಳ್ಳೋಂಗೆ ಮಾಡ್ಬೋದು, ಇಲ್ಲಿ ತುಂಬ ದೊಡ್ಡ ಮಾರ್ಕೆಟ್ ಇದೆ, ಇಲ್ಲಿ ಬಂದು ಕಂಪ್ನಿ ಸೆಟಪ್ ಮಾಡಿ ಅಂತ. ವಿಷಯ ಒಂದೇನೆ, ನೋಡಿದ ರೀತಿ ಬೇರೆ ಬೇರೆ. ಮೊದಲನೇ ಎಂಪ್ಲಾಯ್ ಏನಾಗಿರ್ತಾನೆ, ಎರಡನೇ ಎಂಪ್ಲಾಯ್ ಏನಾಗಿರ್ತಾನೆ, ಅದನ್ನ ನೀವೇ ಯೋಚನೆ ಮಾಡ್ಬೋದು. ನಮ್ಮ ಜೀವನದಲ್ಲಿ ಎದುರುಗಡೆ ಒಂದು ವಿಷಯ ಇದ್ದಾಗ, ಒಂದು ಅವಕಾಶ ಇದ್ದಾಗ, ಆ ಅವಕಾಶವನ್ನು ನಾವು ಹೇಗೆ ಬಳಸ್ಕೊಳ್ತೀವಿ, ಆ ಅವಕಾಶವನ್ನು ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ನಾವು ನಮ್ಮ ಜೀವನದಲ್ಲಿ ಉದ್ಧಾರ ಆಗ್ತಾ ಹೋಗ್ತೀವೋ ಅಥವಾ ಉಳಿದಲ್ಲೇ ಉಳ್ಕೊಂಡ್ಬಿಡ್ತೀವೋ ಅನ್ನೋದು ನಿರ್ಧಾರ ಆಗುತ್ತೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ವಿಷಯ ಎದುರುಗಡೆ ಇದ್ದಾಗ ಅದರಲ್ಲಿ ಪಾಸಿಟಿವ್ ನೋಡೋ ತಾಕತ್ತಿದ್ದವನಷ್ಟೇ ಜೀವನದಲ್ಲಿ ಬೆಳೀತಾ ಹೋಗೋಕ್ಕಾಗೋದು. ಅದರಲ್ಲಿ ಅವಕಾಶಗಳನ್ನ ಹುಡ್ಕೋನ್ ಮಾತ್ರ ಜೀವನದಲ್ಲಿ ದೊಡ್ಡದಾಗಿ ಸಾಧನೆ ಮಾಡ್ತಾ ಹೋಗೋಕ್ಕಾಗೋದು. ಆದ್ರಿಂದ ನಿಮ್ಮ ಎದುರುಗಡೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅಥವಾ ಅವಕಾಶ ಇದ್ದರೆ ನೀವು ಅದನ್ನು ಹೇಗೆ ನೋಡ್ತಾ ಇದ್ದೀರಾ ಅದನ್ನೊಂದ್ಸರಿ ಯೋಚನೆ ಮಾಡಿ.